ಕರ್ನಾಟಕದ ಪ್ರಾಚೀನ ಮತ್ತು ಪ್ರಸಿದ್ಧ ರಾಜವಂಶಸ್ಥಗಳಲ್ಲಿ ಒಂದಾಗಿದೆ. ಅವರು ಕ್ರಿಸ್ತ ಶಕ 4ನೇ ಶತಮಾನದಿಂದ 10ನೇ ಶತಮಾನದವರೆಗೆ ದಕ್ಷಿಣ ಕರ್ನಾಟಕವನ್ನು ಆಳಿದರು. ಅವರ ರಾಜಧಾನಿ ಮೊದಲು ಕೋಲಾರ, ನಂತರ ತಲಕಾಡು ಆಗಿತ್ತು. ಅವರು ಗಂಗರು ಎಂದು ಮತ್ತು ಪಶ್ಚಿಮ ಗಂಗರು ಎಂದು ಪ್ರಸಿದ್ಧರಾಗಿದ್ದರು. ಗಂಗರ ರಾಜರು. ಗಂಗ ವಂಶದ ಪ್ರಸಿದ್ಧ ರಾಜರುಗಳಲ್ಲಿ ಕೆಲವರು ಕೊಂಗನಿ ವರ್ಮ ಮತ್ತು ಮಾಧವ ವಂಶದ ಸ್ಥಾಪಕರು. ದುರ್ವಿನೀತ, ಶ್ರೀ ಪುರುಷ, ರಾಚಮಲ್ಲ, ಬಟ್ಟಾಗ, ಮಾರಸಿಂಹ. ಆಡಳಿತ ಮತ್ತು ಸಂಸ್ಕೃತಿ. ಗಂಗರು ಜೈನ ಧರ್ಮದ ಆಶ್ರಯಿತರಾಗಿದ್ದರು. ಅವರ ಕಾಲದಲ್ಲಿ ಶ್ರವಣಬೆಳಗೊಳ, ಕಂಬದಲ್ಲಿ, ತಲಕಾಡು ಮುಂತಾದ ಪ್ರದೇಶದಲ್ಲಿ ಜೈನ ಧರ್ಮದ ಬಸದಿಗಳನ್ನು ನಿರ್ಮಿಸಿದರು. ಚಾವುಂಡರಾಯ ಎಂಬ ಪ್ರಸಿದ್ಧ ಸೇನಾಪತಿಯು ಗೋಮಟೇಶ್ವರ, ಬಾಹುಬಲಿ ಬೆಟ್ಟದ ಪ್ರತಿಮೆ, ಶ್ರವಣಬೆಳಗೊಳ ನಿರ್ಮಿಸಿದರು. ವಾಸ್ತುಶಿಲ್ಪ ಮತ್ತು ಕೊಡುಗೆಗಳು. ಗಂಗರ ಕಾಲದ ದೇವಾಲಯಗಳಲ್ಲಿ ದ್ರಾವಿಡ ಮತ್ತು ಶೈವಲ್ಯಗಳನ್ನು ನಿರ್ಮಿಸಲ್ಪಟ್ಟಿದೆ. ದೇವಾಲಯಗಳಲ್ಲಿ ದೇವರ ಗರ್ಭಗುಡಿ, ನಂದಿ ಮಂಟಪ, ಗೋಪುರ ಇತ್ಯಾದಿ ಸ್ಪಷ್ಟವಾಗಿ ಕಾಣುತ್ತದೆ. ಗಂಗವಂಶದ ಅಂತ್ಯ. ಗಂಗರ ಆಳ್ವಿಕೆ 1000 ಸುಮಾರಿಗೆ ಕೊನೆಗೊಂಡಿತು. ಚೋಳರು ಮತ್ತು ಚಾಲುಕ್ಯರು ಆ ಪ್ರದೇಶವನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಂಡರು. ಗಂಗರ ಮಹತ್ವ. ತಲಕಾಡಿನ ಗಂಗರು ಕನ್ನಡ ನಾಡಿನ ಪ್ರಾಚೀನ ರಾಜವಂಶಸ್ಥಗಳಲ್ಲಿ ಒಂದಾಗಿದೆ. ತಲಕಾಡಿನ ಗಂಗರು ಕನ್ನಡ ನಾಡಿನ ಪ್ರಾಚೀನ ರಾಜವಂಶಸ್ಥಗಳಿಗೆ ಬೆಳೆಯುವಂತೆ ಮಾಡಿದರು. ಅವರು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಅಪಾರ ಕೊಡುಗೆ ನೀಡಿದರು. ಧನ್ಯವಾದಗಳು.